ಕನ್ನಿಕಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಸಾಂಸ್ಕೃತಿಕ ಉತ್ಸವ 2026 ಕಾರ್ಯಕ್ರಮವು ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು. ಗುರುಬಸವ ಪಟ್ಟದೇವರು ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮುಖಾಂತರ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಗುರುಬಸವ ಪಟ್ಟದೇವರು ಶಾಲೆಯ ಅಧ್ಯಕ್ಷರಾದಂತಹ ಬಾಬು ವಾಲಿ ಅವರು, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ, ಕರ್ನಾಟಕ ಪತ್ರಕರ್ತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಆನಂದ್ ದೇವಪ್ಪ ಹಾಗೂ ಶಾಲೆಯ ಮುಖ್ಯ ಗುರುಗಳಾದಂತಹ ವಿಜಯ್ ಕುಮಾರ್ ಪಾಟೀಲ್ ಯರ್ನಳ್ಳಿ, ಜಯರಾಜ್ ಖಂಡ್ರೆ, ಸೋಮನಾಥ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕನ್ನಿಕಾ ಪರಮೇಶ್ವರಿ ಹಿರಿಯ ಮತ್ತು ಪ್ರಾಥಮಿಕ ಶಾಲೆ ಒಂದು ಕಾಲದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ಈಗ ಭವ್ಯ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಿದ್ದಾರೆ ಅಂತ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ ತಿಳಿಸಿದರು. ಅದೇ ರೀತಿಯಲ್ಲಿ ಪೂಜ್ಯ ಗುರುಗಳಾದ ಬಸವ ಪಟ್ಟದೇವರು ಮಾತನಾಡುತ್ತಾ ಇದನ್ನ ಉನ್ನತೀಕರಣಕ್ಕೆ ಏರಿಸೋದಕ್ಕಾಗಿ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಮುಖ್ಯ ಗುರುಗಳ ಪಾತ್ರ ಬಹಳ ದೊಡ್ಡದಾಗಿದೆ, ಅವರ ಕ್ಷಮೆಯಿಂದಲೇ ಇದೆಲ್ಲವೂ ಸಾಧ್ಯ ಆಗಿದೆ ಎನ್ನುವ ಮಾತುಗಳನ್ನ ಗುರು ಬಸವ ಪಟ್ಟದೇವರು ಹೇಳಿದ್ರು. ಹಾಗೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎನ್ನುವ ಆಶೀರ್ವಾದ ವಚನವನ್ನ ಗುರುಬಸವ ಪಟ್ಟದೇವರು ನೀಡಿದ್ರು. ತದಬಳಿಕ ಪುಟ್ಟ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಮನರಂಜಿಸಿದ್ರು. ಬಂದಂತ ಪೋಷಕರು ಚಪ್ಪಳೆಗಳನ್ನ ತಟ್ಟಿ ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡಿದ್ರು. ಏನೆಲ್ಲ ಈ ಕಾರ್ಯಕ್ರಮದಲ್ಲಿ ಜರುಗಿತು ಅನ್ನೋದು ನೋಡೋಣ ಬನ್ನಿ. ಡಾಕ್ಟರ್ ಚನ್ನಬಸವ ಪಟ್ಟದೇವರ ವತಿನ ಸಹಕಾರ ಬ್ಯಾಂಕ್ ಇವರಿಗೂ ಕೂಡ ನಮ್ಮ ಕೆಪಿ ವಿದ್ಯಾಸಂಸ್ಥೆಯ ಪರವಾಗಿ, ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇವೆ. ಅದೇ ಪ್ರಕಾರ ನಮ್ಮ ಕೆಪಿ ವಿದ್ಯಾಸಂಸ್ಥೆಯ ಖಜಾಂಚಿಗಳಂತ ಸಂಜಯ್ ಟೆಲ್ಬುಲ್ ಸರಿ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಬಾಬುರಾವ್ ಕಾರ್ಬರಿ ಭಾಜಪ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ, ಶಿಕ್ಷಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ. ಅದೇ ಪ್ರಕಾರ ನಮ್ಮ ಕೆಪಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಶ್ರೀಮಠಲ್ ಅವರು ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಪರುಶೆಟ್ಟಿ ಗುಳ್ಳಾಸ ಅವರು ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಸುರ್ಬಿ ಕೇಬಲ್ನ ಮ್ಯಾನೇಜರ್ ಅಂತ ಮಾಲೀಕ ಅಂತ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡುತ್ತೇನೆ. ಇಲ್ಲಿ ಬಂದಂಥ ನೆರೆದಂಥ ಎಲ್ಲರಿಗೆ, ನಮ್ಮ ಪಾಲಕರಿಗೆ, ಮುದ್ದು ಮಕ್ಕಳಿಗೆ, ನಮ್ಮ ಕೆಪಿ ವಿದ್ಯಾಸಂಸ್ಥೆ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ಎಲ್ಲರಿಗೂ, ಪತ್ರಿಕಾ ಮೀಡಿಯಾದವರಿಗೂ ಕೂಡ ಎಲ್ಲರಿಗೂ ಸರ್ವರಿಗೂ ಆರಾಮ ಸ್ವಾಗತವನ್ನು ಕೋರುತ್ತೇನೆ. ಜೈ ಹಿಂದ್. ಒಂದನೇ ಪರೀಕ್ಷೆ ಇದ್ದಾಗೆ ನಡೆದು ಆ ರಿಸಲ್ಟ್ ನೋಡಿದಾಗ ಮಾತ್ರ 10ನೇ ಪರೀಕ್ಷೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರಿರ್ತಕ್ಕಂಥ ಪಾಲಕರ ಸಭೆಗಳಿಗಾಗಲಿ, ಬೇರೆ ಬೇರೆ ಶಾಲೆಯಿಂದ ಬಂದಂಥ ಸೂಚನೆಗಳಿಗಾಗಲಿ, ಮಕ್ಕಳು ಶಾಲೆಯಲ್ಲಿ 4-5 ತಾಸು ಇರ್ತಾರಷ್ಟೇ. ಮಕ್ಕಳು ಮನೆಯಲ್ಲಿದ್ದಾಗಲೂ ಮನೆ ಶಾಲೆಯಾಗಿರಬೇಕು. ನಮ್ಮ ಶಾಲೆಯ ಕರಪತ್ರದಲ್ಲಿ ಯಾರೂ ಬರೆದೇ ಇರತಕ್ಕಂಥ ಒಂದು ಲೈನನ್ನು ನನ್ನ ಕೈಯಿಂದ ಬರೆದ ಅಧ್ಯಕ್ಷ ಆದಾಗ, ರಾಷ್ಟ್ರಭಕ್ತ ನಿರ್ಮಾಣದ ಗುರಿ ಇರ್ತಕ್ಕಂಥ ಶಿಕ್ಷಣ ನೀಡುವ ಸಂಸ್ಥೆ ಅಂತೇಳಿ ನಾನು ನನ್ನ ಕೈಲಿಂದ ಬರೆದಿದ್ದೆ. ಬೇರೆ ಬೇರೆ ಶಾಲೆ ನಮ್ಮ ಮಕ್ಕಳು ನನ್ನ ಜೊತೆ ಭಾಳ ಅಟ್ರಾಕ್ಟ್ ಇರ್ತಾರೆ, ಮಕ್ಕಳು ಇರ್ತಾರೆ. ನಮ್ಮ ಮಕ್ಕಳು ಒಂದು ವಿಷಯವನ್ನು ತಾವು ಪಾಲಕರು ನೆನಪಿಟ್ಕೋಬೇಕು. ಬೇರೆ ಯಾವ ಶಾಲೆದಾಗ ಏನು ಮಾಡ್ತಾರೆ ಅಂತ ಬೇರೆ ಶಾಲೆಗಳ ಬಗ್ಗೆ ಹೇಳಲ್ಲ. ಒಂದು ತಿಂಗಳ ದಿನ ಶಾಲೆ ಪ್ರಾರಂಭ ಆದಾಗ ನಾಡಗೀತೆ, ರಾಷ್ಟ್ರಗೀತೆ ಮತ್ತು ಒಂದೇ ಮಾತರನ್ನು ಕಳಿಸ್ತಕ್ಕಂಥ ಶಾಲೆ ಕೆಪಿ ವಿದ್ಯಾಸಂಸ್ಥೆ ಆಗಿದೆ. ನಾವು ಒಂದು ತಿಂಗಳ ದಿನ 4-5 ಕ್ಲಾಸ್ ಅದಕ್ಕೆ ಮೀಸಲಿಡ್ತೀವಿ. ಇವತ್ತು ಪ್ರತಿ ರಾಷ್ಟ್ರೀಯ ಹಬ್ಬಗಳಾಗಲಿ, ಸಾಂಸ್ಕೃತಿಕ ಹಬ್ಬಗಳಾಗಲಿ, ಶಿಕ್ಷಣದ ಜೊತೆ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿ ಮತ್ತು ದೇಶದ ಅಭಿಮಾನವನ್ನು ತುಂಬತಕ್ಕಂಥ ಕೆಲಸ ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ಪಾಲಕರ ಸಹಯೋಗ ಭಾಳ ಇರುತ್ತೆ. ಮುಂದಿನ ದಿನಗಳಲ್ಲಿ ಸಮಯ ಭಾಳ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಪಾಲಕರು ನೀವು 10ನೇ ರಿಸಲ್ಟ್ ನೋಡಬೇಕಿತ್ತು ಅಂದ್ರೆ ಅದು 1ನೇ ರಿಸಲ್ಟ್ನಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಪಾಠ ಕಲಿಸೋದಾಗಲಿ, ಮಕ್ಕಳಿಗೆ ಸಂಸ್ಕೃತಿ ಬಿತ್ತಿಸೋದಾಗಲಿ ಶಾಲೆ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ಪಾಲಕರು ಮತ್ತು ಮನೆಯಲ್ಲಿ ಕೂಡ ಇರುತ್ತದೆ. ನನಗೆ ಏನೋ ನೆನಪ, ನಾನು ಕರ್ಕೊಂಡು ಹೋಗ್ತೀರಿ ಸ್ಕೂಲಿಗೆ ಕರ್ಸ್ಕೊಂಡು ನಮ್ಗೆ ಕೂಡ್ತೀರಿ ಅಂತ ಬಾಜಿನೇ ಮನೆ ಇತ್ತು. ನಮ್ಗೆ ಏನೊಂದು 10-15 ಫೀಟ್ ಬಿ ಗ್ಯಾಪ್ ಇದ್ದಿಲ್ಲ. ಅವಾಗಿ ನಡೆದು ನಾವು ನೋಡ್ತೇವೆ. ಮತ್ತೆ ನಾವು ನಯಕಮಂದ ರೆಂಟ್ ಹೋದೆವು. ಮತ್ತು ನಯಕಮಂದ ಮೇನ್ ರೋಡಿಗೆ ಮತ್ತೆ ಕೆ ಪಿ ಸ್ಕೂಲ್ ಆಯ್ತಿದ್ದು ಸೆಕೆಂಡ್, ಕರೆಕ್ಟ್ ಅಲ್ಲ ಸರ್? ಅಲ್ಲಾಯಿತು. ಮತ್ತೀಗ ಹೆಮ್ಮರವಾಗಿ ಈಗ ನಮ್ಮ ಮಾಮಾಜಿ ಕೈದಾಗ ಬಂದ್ರೆ ಮತ್ತೆ ಭಾಳ ದೊಡ್ಡದಾಗ್ಯದ. ಈಗ ಎಲ್ಲ ಕಡೆಯಿಂದ ಬಂತಂದು ಕಟ್ಟಾಕಿ ಜಬರದಸ್ತ್ ಮಾಡ್ಯಾಕ್ಯಾರ.
ಎಲ್ಲ ಅನುದಾನಗಳು ಅಭಿವೃದ್ಧಿ ಮಾಡೋದು ವಿಷನರಿದಾಗ ಎರಡನೇ ಹೆಸರೇ ಬಾಬು ಅಲಿಯವರು. ಅದು ಎರಡು ಮಾತು ಹೇಳಿದ್ರೆ ತಪ್ಪಾಗಲ್ಲ ನನ್ನ ದೃಷ್ಟಿಕೋನ. ಒಂದು ನೀವು ಎಷ್ಟೇ ಖರಾಬು ಚೀಸ್ ಅವ್ರ ಕೈದಾಗ ಕೊಡ್ರಿ, 2 ದಿನದಾಗ ಅದು ಬ್ಯೂಟಿಫುಲ್ ಮಾಡಿ ನಮ್ಮ ಕೈದಾಗ ಕೊಡ್ತಾರೆ. ಆ ಶಕ್ತಿ ಅವ್ರ ಬರೋದ, ಅದೇ ಎರಡು ಪ್ರಶ್ನೆ ಇಲ್ಲ. ಅದಕ್ಕಂತ ಒಂದು ಈ ಸಂಸ್ಥೆಗೆ ಅವರು ಒಂದು ಅಧ್ಯಕ್ಷ ಆಗಿದ್ದಾರೆ. ಅವ್ರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟೇ ಒಳ್ಳೆ ರೀತಿಯಲ್ಲಿ ನಡಲಿ, ಹೈಸ್ಕೂಲ್ ಮಾಡಿದ್ದಾರೆ, ಮುಂದೆ ಕಾಲೇಜ್ ಮಾಡಲಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ, ಒಳ್ಳೆ ಮಕ್ಕಳಿಗೆ ಭವಿಷ್ಯ ನಿರ್ಮಾಣ ಮಾಡೋಂಥ ಟೀಚರ್ಗಳು ಸಹಾಯ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿದ್ಯಾರ್ಥಿನಿಯರು ಭಾಳಷ್ಟು ಪ್ರೋಗ್ರಾಮ್ಸ್ ಅವ. ಆ ಪ್ರೋಗ್ರಾಮ್ಸ್ ನಾವು ಒಂದೆರಡು ಪ್ರೋಗ್ರಾಮ್ಸ್ ನೋಡಿ ಹೋಗ್ತೀವಿ. ತಂದು ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಬೇಕಂತ ಇದ್ದೀವಿ ಅಂತೇಳಿ ಆ ರೀತಿಯಾದ ಒಂದು ಶೈಕ್ಷಣಿಕ ಕ್ರಾಂತಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ವಿಶೇಷವಾಗಿ KP ವಿದ್ಯಾಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ ನಾನು ಭಾಳಷ್ಟು ಸಲ ಸಂಸ್ಥೆಗೆ ಬಂದಿದ್ದೆ. ವಿಶೇಷವಾಗಿ ಬಡವರ ಮಕ್ಕಳಿಗಾಗಿರುವಂಥ ಒಂದು ಸಂಸ್ಥೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯ ಗುರುಗಳು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಪಾಲಕರು ಅತ್ಯಂತ ಕಡಿಮೆ ಫೀಸ್ ಕೊಡುವಂಥ ಶಿಕ್ಷಣ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು KP ಶಿಕ್ಷಣ ಸಂಸ್ಥೆ ಇದೆ. ನಮ್ಮ ಸಂಸ್ಥೆಯಲ್ಲಿ ಓದುವವರು ಎಲ್ಲರೂ ಬಡವರ ಮಕ್ಕಳು. ಈ ಬಡವರ ಮಕ್ಕಳ ಪುಣ್ಯ ನಿಮಗೆ ಲಭಿಸ್ತದ. ಇವತ್ತು ಕಾಮರ್ಷಿಯಲ್ ಶಿಕ್ಷಣ ಸಂಸ್ಥೆಗಳು ಅನೇಕ ಇವೆ. ಅವ್ರು ಸಾಕಷ್ಟು ಫೀಸ್ ತೊಗೊಂಡು ಭಾಳಷ್ಟು ಅಂಕ ತೊಗೊಂಡಂಥ 95% ಮೇಲಿದ್ದಂಥ ಮಕ್ಕಳಿಗೆ ಓದಿಸಿ ಪಾಸ್ ಮಾಡೋದು ಭಾಳ ದೊಡ್ಡ ವಿಷಯ ಇರಲ್ಲ. ಆದರೆ ಬಡವರ ಮಕ್ಕಳಿಗೆ ಓದಿಸಿ ಅವರಿಗೆ ಉನ್ನತ ಸ್ಥಾನಕ್ಕೆ ಒಯ್ಯೋದು ಅದು ಅಂತ್ಯೋದಯ ಕಲ್ಪನೆ ಇರ್ತದೆ. ಭಾಳ ಪುಣ್ಯದ ಕೆಲಸ ತಾವು ಮಾಡ್ತಾ ಇದ್ದೀರಿ. ಮುಂದೆ ಒಂದು ದಿವಸ ತಮ್ಮ ಸಂಸ್ಥೆ ಕೂಡ ಕರಡೇಳ ಗುರುಕುಲ ರೀತಿಯಲ್ಲಿ ಬೆಳೆಯಲಿ ಅಂತ ಹೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮ. ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ, ಪಾಲಕರಿಗೂ, ಪ್ರೀತಿಯ ಮಕ್ಕಳಿಗೂ ಎಲ್ಲರಿಗೂ ಶರಣು ಶರಣಾರ್ಥಿ. ಆತ್ಮೀಯ ಪಾಲಕರೇ, ತಾವೆಲ್ಲರೂ ಮಾತು ಕೇಳ್ತಕ್ಕಂಥ ತಾಳ್ಮೆಯಲ್ಲಿ ಯಾರೂ ಇಲ್ಲ. ನಿಮ್ಮೆಲ್ಲರ ಚಿತ್ತು ಮಕ್ಕಳ ಕಡೆ ಇದೆ. ಇದು ಮಕ್ಕಳ ಹಬ್ಬ. ಹೀಗಾಗಿ ಈಗಾಗಲೇ ಶಾಸಕರು, ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದ ಬಾಬು ವಾಲಿ ಅಣ್ಣವರು, ಸೋಮನಾಥ್ ಪಾಟೀಲ್ರು, ನಮ್ಮ ವಿಜಯಕುಮಾರ್ ಪಾಟೀಲ್ರು ಎಲ್ಲರೂ ಮಾತಾಡಿದ್ದಾರೆ. ಆದರೆ ನಿಜಕ್ಕೂ ಸರ್ವತೋಮುಖ ಅಭಿವೃದ್ಧಿ ಆಗೋದು ಎದರಲ್ಲಿ ಅಂತಂದ್ರೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ. ಇದು ಭಾಳ ಒಂದು ಹಳೇದಿರ್ತಕ್ಕಂಥ ಈ ಸಂಸ್ಥೆ. ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟವರು ಅದು ಬಾಬು ವಾಲಿ ಅಣ್ಣವರು. ಅದಕ್ಕೆ ಇದನ್ನು ಒಂದು ರಾಷ್ಟ್ರಭಕ್ತಿ, ಒಂದು ತಾಯಿ ತಂದೆ ಮೇಲೆ ಹೆಚ್ಚಿನ ಗೌರವ ಇವೆಲ್ಲವೂ ಇಟ್ಟುಕೊಂಡು ಒಂದು ಸಂಸ್ಕಾರವಂತದ ಒಂದು ದೂರದೃಷ್ಟಿ ಇಟ್ಟುಕೊಂಡು ಇದು ಭಾಳ ಒಳ್ಳೆ ರೀತಿಯಿಂದ ಬೆಳೆಸಿದ್ದಾರೆ. ಇದು ಮತ್ತೆ ನಮ್ಮ ಉದ್ಘಾಟನೆ ಮಾಡಿರ್ತಕ್ಕಂಥ ಜನಪ್ರಿಯ ಶಾಸಕರು ಕೂಡ ವಾಲಿ ಅಣ್ಣವ್ರ ಹೆಸರು ಹೇಳಿದ್ರು, ನಾನು ಅವ್ರದೇ ಹೇಳತ್ತೀನಿ. ಆದ್ರೆ ಇದಕ್ಕೆಲ್ಲಕ್ಕಿಂತ ಇದು ಒಂದು ಸರ್ಕಾರದಲ್ಲಿ ಏಡೇಡ್ ಆಗಲಿಕ್ಕೆ ಇವತ್ತು ಇದಕ್ಕೆಲ್ಲ ಹೊಸದು ಕಳೆ ತಂದು ಕೊಟ್ಟವರು ಈ ಶಾಲೆಯ ಮುಖ್ಯ ಗುರುಗಳಾದ ವಿಜಯಕುಮಾರ್ ಪಾಟೀಲ್ ಅವರು. ಯಾಕಂತಂದ್ರೆ ನಾನು ಸ್ವತಃ ಬೆಂಗಳೂರಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಣ್ಣವರು ವಿಜಯಕುಮಾರ್ ಪಾಟೀಲ್ರು ಭಾಳ ತ್ಯಾಗ ಮಾಡ್ಯಾರ. ಇದನ್ನು ಏಡೇಡ್ ಆಗಬೇಕು, ನಮ್ಮ ಬಾಬು ವಾಲಿ ಅವ್ರ ಸಂಕಲ್ಪನ ಈಡೇರಿಸ್ಬೇಕಂತ ನಂಬಿಕೆ, ವಿಶ್ವಾಸ ನಾವೆಲ್ಲಾದರೂ ನೋಡ್ಬೇಕಂದ್ರೆ ಅದು ಗುರು ಶಿಷ್ಯರು ಬಾಬು ವಾಲಿ ಅವರು ಮತ್ತು ವಿಜಯಕುಮಾರ್ ಪಾಟೀಲ್. ಅವರಿಬ್ಬರದು ಆ ನಂಬಿಕೆ ನಂಗೆ ವಾಲಿ ಅಣ್ಣವ್ರು ಸುತ್ತಮುತ್ತ ಇದ್ದವ್ರು ಎಲ್ಲರೂ ಅಧ್ಯಕ್ಷರೇ ಆಯ್ತಾರೆ. ನನ್ನ ಪಕ್ಕದಾಗ ಜಯರಾಜ್ ಖಂಡ್ರು ಅಧ್ಯಕ್ಷರು, ಈ ಕಡೆ ನಮ್ಮ ಆನಂದ್ ದೇವಪ್ಪವ್ರ ಅಧ್ಯಕ್ಷರು. ಒಟ್ಟು ಅವ್ರ ಸುತ್ತಮುತ್ತ ಎಲ್ಲ ಹಳೆ ಟೀಮೇ ಅದ. ಸ್ವಲ್ಪ ಏನರ ಬೆಳೀತಂತಂದ್ರೆ ಸಣ್ಣವ್ರಿಗೆ ಮರಿತಕ್ಕಂಥವ್ರು ಭಾಳ ಅದು ಬೆಳವಣಿಗೆ ಲಕ್ಷಣ ಅಲ್ಲ. ಅದು ಬೆಳವಣಿಗೆ ಲಕ್ಷಣ ಅಂದ್ರೆ ಸಣ್ಣದಾಗಿ ಇದ್ದಿಂದ ಹಿಡ್ಕೊಂಡು ದೊಡ್ಡವರಾದರೂ ಭೀ ನಾವು ಮರಿಬಾರ್ದಂತಲ್ಲಿಕ್ಕೆ ಇನ್ನು ಬಾಬು ವಾಲಿ ಅಣ್ಣವರೇ ಒಂದು ಮಾಡೆಲ್ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇದಕ್ಕೆ ಈ ಶಾಲೆಗೆ ಕನ್ನಡ ಮಾಧ್ಯಮ, ಇಂಗ್ಲೀಷು ಇದಕ್ಕೊಂದು ಎಲ್ಲ ರೀತಿಯಿಂದ ಜೀವದ ಕಳೆ ತುಂಬಿದವರು ವಿಜಯಕುಮಾರ್ ಪಾಟೀಲ್ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಅವ್ರದ್ದು ನಿವೃತ್ತಿ ಇದೆ ಅವರು. ಹೀಗಾಗಿ ಭಾಳ ಈ ಶಾಲೆಗೆ
ಅವರು ಪರಿಪೂರ್ಣ ಇದಕ್ಕೆ ನಾನು ಸ್ವತಃ ನಾವು ಬೆಂಗಳೂರಲ್ಲಿ ಇದ್ದಾಗ, ಯಾಕಂದ್ರೆ ನಮ್ಮದು ಒಂದು ಶಾಲೆ 2 ಸಲಕ್ಕೆ ನಾನು ಓಡಾಡಿದ, ನಮ್ದು ಆಗಿಲ್ಲ ಖರೆ ಆದ್ರೆ ಅವ್ರದ್ದಾಗ್ಯ. ಅದಕ್ಕೆ ಕಾರಣ ಏನು ಅಂದ್ರೆ ವಿಜಯಕುಮಾರ್ ಪಾಟೀಲ್ರದ್ದು ಆ ತ್ಯಾಗ, ಆನಂತರ ನಿಮ್ದೆಲ್ಲ ಆಗಿನ ಮೇಲೆ ಆಗಿದೆ. ಒಟ್ಟಾರೆ ಎಲ್ಲರಿಗೊಂದು ಕಿವಿಮಾತು ಹೇಳ್ತಕ್ಕಂಥದ್ದು, ಇವತ್ತಿನ ದಿನಮಾನಗಳಲ್ಲಿ ನಮ್ಮ ದೇಶ, ನಮ್ಮ ಮಕ್ಕಳ ಅಭಿವೃದ್ಧಿ ಆದರೆ ಅದು ದೇಶದ ಅಭಿವೃದ್ಧಿ. ಮಕ್ಕಳಿಗೆ ಎಲ್ಲಕ್ಕಿಂತ ಒಂದು ಅಂಕಗಳು ಒಂದು 4 ಕಡಿಮೆ ಇರಲಿಕ್ಕೆ ಪರವಾಗಿಲ್ಲ, ಅದಕ್ಕಿಂತ ಆ ನಡೆ ನುಡಿ ಆಚಾರ ವಿಚಾರ ಅದು ಎಲ್ಲಕ್ಕಿಂತ ಮಹತ್ವದ್ದು. ಅದು ಇಲ್ಲಿ ತಾಯಿ ತಂದೆ ಮತ್ತು ಶಿಕ್ಷಕರು ಕೂಡಿಕೊಂಡೇ ಆ ಕಾರ್ಯವನ್ನು ಹೆಚ್ಚಿನ ರೂಪದಲ್ಲಿ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಈಗಾಗಲೇ ಅಧ್ಯಕ್ಷರು ಹೇಳಿದ್ರು 10ನೇ ತರಗತಿ ಬಂದಾಗ ಮಕ್ಕಳಿಗೆ ನಾವು ಎಷ್ಟು ನಡೆಸಿಕೊಂಡು ಹೋಗಲಾಗುತ್ತಿದೆ. ಇದೇ ರೀತಿಯಾಗಿ ಭೌತಿಕ, ನೈತಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಗುಣಮಟ್ಟದ ಶಿಕ್ಷಣ ನೀಡುವಂತೆ ಈ ನಮ್ಮ ಶಾಲೆ ದಾಪುಗಾಲಿಡುತ್ತಿದೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಉತ್ತಮ ನಾಗರಿಕರನ್ನು ತಯಾರು ಮಾಡುವ ಗುಣಮಟ್ಟ ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವ ಭಾರತ ಸ್ಕೌಟ್ಸ್ ಮತ್ತು ಗೈಡ್ ಸೇವಾ ತಂಡಗಳು ನಮ್ಮ ಶಾಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರತಿ ವರ್ಷ SLC ಮಕ್ಕಳಿಗೆ ವಿಶೇಷ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.